ನಮಸ್ಕಾರ ಸ್ನೇಹಿತರೆ. ಕೋಟ್ಯಾಂತರ ಹಿಂದೂಗಳು ಬಹಳ ವರ್ಷಗಳಿಂದ ಕಾಣುತ್ತಿರುವ ರಾಮ ಮಂದಿರದ ಕನಸು ನನಸಾಗುವ ಸಮಯ ಬಂದಿದೆ. ಇದೇ 22ರಂದು ಅಯೋಧ್ಯೆಯ ರಾಮ ಮಂದಿರದ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಲಿದೆ. ಇದರ ಪೂರ್ವಭಾವಿಯಾಗಿ ದೇಶದ ಜನತೆಗೆ ಪವಿತ್ರ ಮಂತ್ರಾಕ್ಷತೆಯನ್ನು ವಿತರಿಸುವ ಕಾರ್ಯಕ್ಕೆ ಈಗಾಗಲೇ ಚಾಲನೆ ನೀಡಿದ್ದು, ಇನ್ನೇನು ಕೆಲ ದಿನಗಳಲ್ಲಿಯೇ ಎಲ್ಲರ ಮನೆಯೂ ತಲುಪಲಿದೆ. ಈ ಪವಿತ್ರ ಮಂತ್ರಾಕ್ಷತೆಯನ್ನು ವಿತರಿಸುವವರು ನಿಮ್ಮ ಮನೆಗೆ ಬಂದಾಗ ಮನೆಯ ಹೊರಗಡೆ ನಿಂತು ಇದನ್ನು ಸ್ವೀಕರಿಸದೆ ಅವರನ್ನ ಮನೆಯ ಒಳಗೆ ಕರೆದು ಈ ಮಂತ್ರಾಕ್ಷತೆಯನ್ನು ಸ್ವೀಕರಿಸತಕ್ಕದ್ದು. ಮಂತ್ರಾಕ್ಷತೆ ಸಿಕ್ಕಿದ ಕೂಡಲೇ ಅದನ್ನು ಉಪಯೋಗಿಸುವಂತಿಲ್ಲ. ಜನವರಿ 22ರವರೆಗೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಪ್ರತಿನಿತ್ಯ ದೇವರಿಗೆ ಪೂಜೆ ಮಾಡುವಾಗ ಮಂತ್ರಾಕ್ಷತೆಗೂ ಪೂಜೆಯನ್ನು ಮಾಡಬೇಕು. ಜನವರಿ 22ರಂದು ರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ಬಳಿಕ ಈ ಮಂತ್ರಾಕ್ಷತೆಗೆ ದಿವ್ಯ ಶಕ್ತಿ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ತದನಂತರ ಈ ಮಂತ್ರಾಕ್ಷತೆಯನ್ನು ಮನೆಯವರೆಲ್ಲರೂ ತಮ್ಮ ತಮ್ಮ ತಲೆಗೆ ಹಾಕಿಕೊಳ್ಳಬೇಕು. ಇಲ್ಲವೇ ಈ ಮಂತ್ರಾಕ್ಷತೆಯನ್ನು ಊಟದ ಅಕ್ಕಿ ಜೊತೆ ಸೇರಿಸಿ ಅನ್ನ ಮಾಡಿ ಕೂಡ ಸೇವಿಸಬಹುದು, ಅಥವಾ ಪಾಯಸವನ್ನು ಮಾಡಿ ಪ್ರಸಾದದ ರೂಪದಲ್ಲೂ ತೆಗೆದುಕೊಳ್ಳಬಹುದು. ಇಲ್ಲವೇ ನಿಮ್ಮ ಲಾಕರ್ಗಳಲ್ಲೂ ಇದನ್ನು ಇಟ್ಟುಕೊಳ್ಳಬಹುದು. ಇನ್ನು ಮಂತ್ರಾಕ್ಷತೆಯ ಪ್ರಮಾಣ ಕಡಿಮೆ ಇದ್ದು ಮನೆಯಲ್ಲಿ ಸದಸ್ಯರು ಜಾಸ್ತಿ ಇದ್ದಲ್ಲಿ ನೀವು ಮನೆಯಲ್ಲಿಯೇ ಸ್ವಲ್ಪ ಅಕ್ಕಿ, ಅರಶಿನ ಹಾಗೂ ತುಪ್ಪವನ್ನು ಸೇರಿಸಿ ಮಂತ್ರಾಕ್ಷತೆಯನ್ನು ತಯಾರಿಸಿಕೊಳ್ಳಬೇಕು. ಈ ಮಂತ್ರಾಕ್ಷತೆಗೆ ಶ್ರೀರಾಮನ ಮಂತ್ರಾಕ್ಷತೆಯನ್ನು ಸೇರಿಸಿ ಇದನ್ನು ಉಪಯೋಗಿಸತಕ್ಕದ್ದು. ಯಾವುದೇ ಕಾರಣಕ್ಕೂ ಮಂತ್ರಾಕ್ಷತೆಯು ನೆಲಕ್ಕೆ ಬೀಳದಿರುವ ಹಾಗೆ ನೋಡಿಕೊಳ್ಳಬೇಕು. ಒಂದು ವೇಳೆ ಇದು ಕೆಳಕ್ಕೆ ಬಿದ್ದಲ್ಲಿ ಅಥವಾ ನಿಮ್ಮಲ್ಲಿ ಹೆಚ್ಚುವರಿ ಮಂತ್ರಾಕ್ಷತೆ ಇದ್ದರೆ ಅದನ್ನು ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಹಾಕಬೇಕು. ತುಳಸಿ ಗಿಡಕ್ಕೆ ಹಾಕಿದರೆ ಇನ್ನೂ ಒಳ್ಳೆಯದು. ಇನ್ನು ಜನವರಿ 22ರಂದು ಎಲ್ಲರ ಮನೆಯಲ್ಲೂ ದೀಪಗಳ ಹಬ್ಬವನ್ನು ಆಚರಿಸಬೇಕು. ಕನಿಷ್ಠ 5 ದೀಪಗಳನ್ನಾದರೂ ನಿಮ್ಮ ಮನೆಯಲ್ಲಿ ಬೆಳಗಬೇಕು. ದೀಪದ ಮುಖವು ಉತ್ತರಾಭಿಮುಖವಾಗಿ ಇರುವಂತೆ ದೀಪವನ್ನು ಹಚ್ಚಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ವಿಜಯ ಮಹಾಮಂತ್ರವನ್ನು 108 ಬಾರಿ ಜಪಿಸಬೇಕು. ಅಪ್ಪಿತಪ್ಪಿ ಯಾರಿಗಾದರೂ ಮಂತ್ರಾಕ್ಷತೆ ಸಿಗದಿದ್ದಲ್ಲಿ ಹತ್ತಿರದ ದೇವಾಲಯಕ್ಕೆ ಹೋಗಿ ತೆಗೆದುಕೊಳ್ಳುವುದು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.